ಎಜುಕೇಶನ್ ಕಲ್ತಂತ ಸಮುದಾಯ ಇಲ್ಲಿ MSW ಮುಗಿದಿದೆ. ಎಷ್ಟು ಜನ ಎಜುಕೇಶನ್ ಮಾಡಿದಂತ ಕಮ್ಯುನಿಟಿ ಇದ್ದಾರೆ, ಅವ್ರಿಗೆ ಯಾರಿಗೂ ಕೆಲಸ ಕೊಡುವಂತ ಮನಸ್ಥಿತಿ ಕೊಡಿಸ್ಬೇಕನ್ನೋ ಮನಸ್ಥಿತಿ ಯಾರಿಗೂ ಬರ್ತಾ ಇಲ್ಲ. MA BEd ಆಗಿದೆ ಸರ್, TET ಕೂಡ ಪಾಸ್ ಆಗಿದ್ದೀನಿ ನಾನಿಲ್ಲಿ ಲೋಕಲ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗುತ್ತೆ, ನಮ್ಗೆ ಲೋಕಲ್ ಅಲ್ಲಿ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅನ್ನೋದು ಒಂದು ಸ್ವಲ್ಪ ಹೇಳ್ತೀನಿ. ಮಾಯಿ ಅವರು ಹೇಳ್ದಂಗೆ ಮೊನ್ನೆ DC ಅವರು ಒಂದು ಲೆಟರ್ ಅನ್ನ ಹೊರಡಿಸಿದ್ದಾರೆ. ಯಾರು ಸಾರ್ವಜನಿಕ ಸ್ಥಳಗಳಲ್ಲಿ ನೀವು ನಿಂತ್ಕೊಳ್ಳಂಗಿಲ್ಲ, ನಿಂತ್ಕೊಂಡ್ರೆ ಅವ್ರ ಫೋಟೋನ ತೆಗೆದು ಸ್ಕ್ಯಾನ್ ಮಾಡಿ FIR ಮಾಡಿ ಅಂತ ಒಂದು ಮೌಖಿಕವಾಗಿ ಆದೇಶ ಹೊರಡಿಸಿದ್ದಾರೆ. ಲೆಟರ್ ಕೂಡ ಬಂದಿದೆ. ಸೊ ಈ ತರ ಆದೇಶ ಹೊರಡಿಸೋದಕ್ಕಿಂತ ಮೊದಲು ನಾವೇನ್ ಮಾಡ್ಬೇಕು, ಈ ಸಮುದಾಯಕ್ಕೆ ಏನೆಲ್ಲ, ಸಮುದಾಯ ಬದುಕ್ಬೇಕಂದ್ರೆ ಏನ್ ಮಾಡ್ಬೇಕು, ಸಮುದಾಯ ಬದುಕ್ಲಿಕ್ಕೆ ಏನ್ ಮಾಡ್ಬೇಕು, ಆ ದಾರಿ ಯಾರಾದ್ರೂ ನೋಡ್ತಾ ಇದ್ದಾರಾ? ಇಲ್ಲ. ನೀವೆಲ್ಲೂ ನಿಂದ್ರಂಗಿಲ್ಲ ಅಂತ ಒಂದು ಲೆಟರ್ ಹೊಡ್ಸ್ಬಿಟ್ರೆ ಆಯ್ತಾ? ನಾವು ಬದುಕೋದು ಹೆಂಗೆ? ಈಗ ಮನೆ ಬಾಡಿಗೆ ತಗೊಂಡ್ರೆ 5,000 ಇದ್ರೆ ನಮ್ಗೆ 10,000 ಕೊಡ್ತಾರೆ ಮನೆ ಬಾಡಿಗೆ. ಸುಮಾರು ನಮಗೂ ಕಾಯಿಲೆಗಳು ಬರ್ತೇವೆ, ಇನ್ನೊಂದಿರುತ್ತೆ, ಎಲ್ಲ ಜವಾಬ್ದಾರಿಗಳನ್ನು ಹೊತ್ಕೊಂಡು ಬಂದಿರ್ತೀವಿ, ಮನೆಯಿಂದ ಹೊರಗಡೆ ಬಂದಿರ್ತೀವಿ. ಜೀವನೋಪಾಯಕ್ಕೂ ನಾವೇನೋ ಎಷ್ಟೋ ಸಲ ಕೆಲಸ ಕೊಡಿ ಅಂತ ನಾವು ಹೋಗಿದೀವಿ. ಸುಮಾರು 20 ರಿಂದ 25 ಜನ ಎಜುಕೇಶನ್ ಕಲ್ತಂತ ಸಮುದಾಯ ಇಲ್ಲಿ MSW ಮುಗಿದಿದೆ, BA ಅಷ್ಟು ಜನ ಎಜುಕೇಶನ್ ಮಾಡಿದಂತ ಕಮ್ಯುನಿಟಿ ಇದ್ದಾರೆ, ಅವ್ರಿಗೆ ಯಾರಿಗೂ ಕೆಲಸ ಕೊಡುವಂತ ಮನಸ್ಥಿತಿ ಕೊಡಿಸ್ಬೇಕನ್ನೋ ಮನಸ್ಥಿತಿ ಯಾರಿಗೂ ಬರ್ತಾ ಇಲ್ಲ. ಇವರು ಭಿಕ್ಷಾಟನೆ ಮಾಡ್ತಾರೆ, ಅದೊಂದೇ ಮೈಂಡ್ ಇದೆ. ನಮ್ಮ ಸಮಸ್ಯೆಗಳೇನಿದೆ ಅಂತ ಯಾರು ಕೇಳ್ತಿಲ್ಲ. ಇವ್ರ ಪಾಪ ಮನೆಯಿಂದ ಹೊರಗೆ ಬಂದಿದಾರ, ಅವ್ರಿಗೆ ಮನೆ ಇಲ್ವಾ, ಏನಾದ್ರು ಇವ್ರಿಗೆ ಸಾರ್ವಜನಿಕವಾಗಿ ಮತ್ತೆ ಪಬ್ಲಿಕ್ ಆಗಿ ಏನೆಲ್ಲ ಶೋಷಣೆಗಳಾಗ್ತಿದೆ, ಎಷ್ಟೆಲ್ಲ ಕಷ್ಟಗಳಾಗ್ತಿದೆ, ಅದನ್ನ ಯಾರು ಕೇಳ್ತಿದಿಲ್ಲ. ಒಂದು ಸಾರ್ವಜನಿಕ, ನಾವು ಬಸ್ಸಲ್ಲಿ ಹೋಗ್ಬೇಕಾದ್ರೆ ನಾನು ಹೋಗ್ತಾ ಇರ್ತೀನಿ, ನನ್ನ ಹತ್ರ ಸೀಟ್ ಖಾಲಿ ಇರುತ್ತೆ, ನಿಂತ್ಕೊಂಡೇ ಹೋಗ್ತಾರೆ ಜನ, ಆತರ ನನ್ನ ಹತ್ರ ಕೂತ್ಕೊಳ್ಳಲ್ಲ. ಇಷ್ಟೆಲ್ಲ ಹಿಂಸೆಗಳು ನಾವು ಅನುಭವಿಸ್ತಾ ಇದೀವಿ, ಇದನ್ನ ಯಾರು ಕೇಳ್ತಾ ಇಲ್ಲ. ಇವಾಗ ಹೇಳಿದಾರೆ ನೀವು ಭಿಕ್ಷಾಟನೆ ಮಾಡೋದು ಅಪರಾಧ ಅಂತ. ನಾವು ಎಷ್ಟು ಸುಮಾರು ಸಲ ನಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಎತ್ಕೊಂಡು ಹೋಗಿಸಿ ನಮ್ ಕೆಲಸ ಕೊಡಿ ಅಂತ ಬಡ್ಕೊಂಡಿದೀವಿ. ಯಾರು ಆ ಕೆಲಸ ಮಾಡ್ತಾ ಇಲ್ಲ. ನಮ್ ಕೆಲಸ ಇಲ್ಲ ಅಂದಾಗ ನಾವೇನ್ ಮಾಡೋದು? ಕೆಲಸ ಇದ್ದಾಗ ಏನ್ ಮಾಡೋದು? ನಾವು ಹೊಟ್ಟೆಗೆ ಮಣ್ಣು ತಿನ್ಬೇಕಾ? ಇಷ್ಟೆಲ್ಲ ನಮ್ಗಳ ಮನ್ವೆ ಇದೆ. ದಯವಿಟ್ಟು ಮನೆ ಜಿಲ್ಲಾಧಿಕಾರಿಗಳು ನಾವು ಕೇಳ್ಕೊತೀವಿ, ತಾವೊಂದು ದಾರಿ ತೋರಿಸಿ ನಮ್ಗೆ. ಭಿಕ್ಷಾಟನೆ ಬೇಡ, ಅದು ಬೇಡ. ನಾವು ಆಕ್ಚುಲಿ ಭಿಕ್ಷಾಟನೆ ಅಂತ ಅದು ಕನ್ಸಿಡರ್ ಮಾಡಲ್ಲ, ನಾವು ಬಸ್ತಿ ಬದಾಯಿ ಅಂತ ಅನ್ಕೋತೀವಿ ನಮ್ಮ ಒಂದು ಕಲ್ಚರ್ ಅಲ್ಲಿ. ಸೊ ಅದನ್ನ ನಾವು ಬಿಡ್ಬೇಕಂದ್ರೆ ದಯವಿಟ್ಟು ನಮ್ ಕೆಲಸ ಕೊಡಿ. ನಾವೆಲ್ಲರೂ ಕೆಲಸ ಮಾಡಕ್ ಸಿದ್ಧವಾಗಿದ್ವಿ. ನಂದು MA BEd ಕಂಪ್ಲೀಟ್ ಆಗಿದೆ ಮೈಸೂರು ಯೂನಿವರ್ಸಿಟಿಯಲ್ಲಿ. ಸೊ ಸುಮಾರು ಸಲ ನನ್ನ ಡಾಕ್ಯುಮೆಂಟ್ಸ್ ಎತ್ಕೊಂಡು ಹೋಗಿಸಿ, ಸರ್ ನನ್ ಕೆಲಸ ಕೊಡಿ, ನಾನು ಬೇರೆ ತರ ಮಾಡಕ್ ಇಷ್ಟ ಇಲ್ಲ ಅಂತ ಕೇಳಿದ್ರು, ಅದಕ್ಕೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ನಾನು ಅದೇ ಬೀದಿಲಿ ಹೋಗಿ ನಿಂತ್ಕೊಂಡು ಭಿಕ್ಷಾಟನೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅದಕ್ಕೆ ಎಲ್ರು ಬಂದ್ಬಿಡ್ತಾರೆ. ಅಯ್ಯೋ ಇವ್ರು ನಿಂತ್ಬಿಟ್ರು. ಎಲ್ಲಿ ಹೋಗ್ತಿದೆ? ಹಾ ಸರ್, ಪ್ರಿಯಾಂಕಾ. MA BEd ಆಗಿದೆ ಸರ್, TET ಕೂಡ ಪಾಸ್ ಆಗಿದ್ದೀನಿ ನಾನು.